ಅದೇ ಆಗಬೇಕು ಅಂತಲೂ ಅನಿಸ್ಲಿಲ್ಲ. ಐ ಸೀನ್ ಆಲ್ ಮೈ ಫ್ರೆಂಡ್ಸ್ ರಿಲೇಟಿವ್ಸ್ ತುಂಬ ಹತ್ರದಿಂದ ನೋಡಿದ್ದೀನಿ. ಯಾರೂ ಖುಷಿಯಾಗಿಲ್ಲ. ಎಲ್ಲರೂ ಒಂದು ಅಡ್ಜಸ್ಟ್ಮೆಂಟಲ್ಲಿ ಬದುಕ್ತಿದ್ದಾರೆ ಅನಿಸ್ತು. ಈ ಮದುವೆ ಅನ್ನೋ ಕಾನ್ಸೆಪ್ಟ್ ಮೇಲೆ ನನಗೆ ನಂಬಿಕೆ ಹೊರಟೋಗಿತ್ತು. ಆ ಥರ ಮದುವೆ ಯಾಕಾಗಬೇಕು ಅನ್ನೋದೇ ನನ್ನ ಪ್ರಶ್ನೆ ಆಗಿತ್ತು. ಆದರೆ ಐ ನೆವರ್ ಲಾಸ್ಟ್ ಹೋಪ್. ಒಬ್ಬ ರೈಟ್ ಪಾರ್ಟ್ನರಿಗೋಸ್ಕರ ಕಾಯ್ತಾ ಇದ್ದೆ. ನಿಮ್ಮ ಮತ್ತೆ ಈ ಪ್ರಪೋಸಲ್ ತೊಗೊಂಡು ಬಂದಾಗಲೂ ಐ ಡೆಂಟ್ ಫೈಂಡ್ ಇಟ್ ಇಂಟ್ರೆಸ್ಟಿಂಗ್. ಆದರೆ ನನಗೆ ಸ್ಟ್ರೈಕ್ ಆಗಿದ್ದು ಮತ್ತೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ನಿಮ್ಮಿಬ್ಬರ ಮಧ್ಯೆ ಇದ್ದಿದ್ದ ರಿಲೇಶನ್ಶಿಪ್. ಅದು ನನಗೆ ಮತ್ತೆ ರೀಥಿಂಕ್ ಮಾಡೋ ಥರ ಮಾಡಿಸ್ತು. ಆ ವ್ಯಕ್ತಿ ನಿಮ್ಮನ್ನು ಅಷ್ಟೊಂದು ಇಷ್ಟಪಡ್ತಾರೆ ಅಂದಮೇಲೆ ಅವ್ರ ರಿಲೇಶನ್ಶಿಪ್ಗೆ ಎಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಗೊತ್ತಾಯ್ತು. ಸಾರಿ, ನಿಮಗೆ ಮಕ್ಕಳಾಗಲ್ಲ ಅಂತ ಗೊತ್ತಾದ್ಮೇಲೂ ಯಾರು ಏನು ಹೇಳ್ತಾರೆ, ಸೊಸೈಟಿ ಏನನ್ನತ್ತೆ ಅಂತ ಕೇರ್ ಮಾಡದೆ ಅವ್ರು ನಿಮ್ಮ ಪರ ನಿತ್ರಲ್ಲ, ಇದನ್ನು ಕೇಳಿ ಅವ್ರ ಮೇಲೆ ರೆಸ್ಪೆಕ್ಟ್ ತುಂಬಾ ಜಾಸ್ತಿ ಆಯಿತು. ನಾನು ಇಷ್ಟು ದಿನ ಕಾದಿದ್ದು ಹುಡುಕಿದ್ದು ಇಂಥವ್ರನ್ನೇ ಅನಿಸ್ತು. ಆ ಕಾರಣಕ್ಕೆ ಈ ಮದುವೆಗೆ ಒಪ್ಕೊಂಡೆ. ನಾನು ಎಲ್ಲನೂ ಆನೆಸ್ಟಾಗಿ ಹೇಳಿದ್ದೀನಿ. ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ನಾನು ನಿಮಗೆ ಓಕೆ ಆಗಿದ್ರೆ ನಿಮ್ಮ ಅತ್ತೆಗೆ ತಿಳಿಸಿ. ಅರೆ, ನಾನು ಓಕೆ ಮಾಡೋದೇನು? ಅತ್ತೆ ನಿಮಗೆ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಗೌತಮ್ ಅವ್ರಿಗೆ ನೀವು 100% ಮ್ಯಾಚ್ ಆಗ್ತೀರಾ, ಪರ್ಫೆಕ್ಟಾಗೇ ಇರ್ತೀರಾ. ಆ್ಯಕ್ಚುಲಿ ಗೌತಮ್ ಅವ್ರನ್ನ ಈ ವಿಷಯಕ್ಕೆ ಕನ್ವಿನ್ಸ್ ಮಾಡೋದು ಅಷ್ಟು ಈಸಿ ಆಗಲ್ಲ. ಅವ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋಬೋದಾ? ನೀವು ನನಗೆ ಹೆಲ್ಪ್ ಮಾಡ್ತೀರಾ ಪ್ಲೀಸ್? ನಿನ್ ಕೈಯಲ್ಲಿ ಪೂಜೆ ಮಾಡಿಸಿ ಆ ಹಣ್ಣ ಅದ್ಗೆ ಕೊಟ್ರೆ ಅದ್ಗೆಗೆ ಎಲ್ಲ ಒಳ್ಳೇದಾಗುತ್ತಂತೆ, ಮಕ್ಕಳು ಆಗುತ್ತಂತಮ್ಮ. ಇದನ್ನ ಅದ್ಗೆ ತರಲ್ವಾ ಅವ್ರಪ್ಪ ಹೇಳಿದ್ರಂತೆ. ನೋಡಿದ್ಯಮ್ಮ, ನಿನ್ ಬಗ್ಗೆ ಅವ್ರಿಗೆ ಎಷ್ಟು ಒಳ್ಳೆ ಭಾವನೆ ಇದೆ ಅಂತ. ನಿನ್ನ ಸಾಕ್ಷಾತ್ ದೇವತೆ ತರ ನೋಡ್ತಾರವ್ರು. ನೋಡು, ಅವರು ನಿನ್ನಲ್ಲಿ ನಿನ್ ಒಳ್ಳೆತನದಲ್ಲಿ ಆ ದೇವ್ರನ್ನ ನೋಡ್ತಿದ್ದಾರೆ. ಅವ್ರು ನಿನ್ ಮೇಲೆ ಇಷ್ಟೊಂದು ಪ್ರೀತಿ ಗೌರವ ಇಟ್ಕೊಂಡಿದ್ದಾರೆ ಅಂದ್ರೆ ನೀನೇ ಯೋಚನೆ ಮಾಡಮ್ಮ, ನೀನ್ ಎಷ್ಟು ದೊಡ್ಡವಳು ಅಂತ. ಆದ್ರೆ ಬೇಜಾರೇನಂದ್ರೆ ನಿನಗದ್ ಗೊತ್ತೇ ಇಲ್ಲ, ಎಲ್ಲ ಮರ್ತೋಗ್ಬಿಟ್ಟಿದ್ಯಾ ನೀನು ಅಮ್ಮ. ಆದ್ರೆ ಒಂದಂತೂ ನಿಜ, ಅವರು ನಿನ್ ಬಗ್ಗೆ ಹಾಗೆ ಹೇಳಿದ್ರು ಅಂತ ನಾನು ಕೇಳ್ಪಟ್ಟ ಮೇಲೆ ನನಗೂ ಅದೇ ನಿಜ ಅಂತ ಅನ್ಸಕ್ ಶುರು ಆಗಿದೆ. ದೇವ್ರು ಒಳ್ಳೆಯವ್ರ ಮೂಲಕ ಒಳ್ಳೆ ಕೆಲಸ ಮಾಡಿಸ್ತಾನೆ ಅಂತ ಹೇಳ್ತಾರಲ್ವಾ, ಅದು ಇದೇ ಇರ್ಬೇಕಮ್ಮ. ನಿನ್ನ ಈ ಕೈಗುಣದಿಂದ ಒಳ್ಳೇದಾದ್ರೂ ಆಗ್ಬೋದಲ್ವಾ ಅಮ್ಮ? ಏನೋ ಒಂದು ಪವಾಡದ ತರ ನಡಿಬೋದಲ್ವಾ? ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ ಅಮ್ಮ. ಆದ್ರೆ ಅತ್ತಿಗೆ ಯಾಕೋ ಮನ್ಸೇ ಮಾಡ್ತಿಲ್ಲ. ಕೇಳಿದ್ರೆ ಅತ್ತೆಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದು ಅಂತ ಹೇಳಿದ್ರು. ನೋಡಿದ್ಯಮ್ಮ, ಅವ್ರದ್ದು ಎಷ್ಟು ದೊಡ್ಡ ಮನ್ಸು ನೋಡು. ಮಕ್ಕಳಿಲ್ಲ ಅನ್ನೋ ಕೊರಗು ಬೇಜಾರು ಅವ್ರಿಗಿದೆ. ಆದ್ರೆ ನಿನಗೆ ತೊಂದರೆ ಕೊಡೋದಕ್ಕೆ ಅವ್ರ ಮನ್ಸು ಒಪ್ತಾ ಇಲ್ಲಮ್ಮ. ಅಣ್ಣನೇ ಒಳ್ಳೆಯವರು ಅನ್ಕೊಂಡ್ರೆ ಒಂದೊಂದ್ಸತಿ ಇವ್ರು ಅವರನ್ನೇ ಮೀರಿಸ್ಬಿಡ್ತಾರೆ. ಅದಕ್ಕೆ ನಮ್ಮ ಅಣ್ಣಂಗೆ ತಕ್ಕ ಜೋಡಿ. ಆದ್ರೆ ಒಂದೇ ಒಂದು ಬೇಜಾರಮ್ಮ, ಪಾಪ ಅವ್ರಿಗೆ ಮಕ್ಕಳಾಗ್ತಿಲ್ಲ ಅಂತ. ಎಲ್ಲ ಕೊಟ್ಟಿರೋ ದೇವರು ಆದಷ್ಟು ಬೇಗ ಅಣ್ಣ ಅತ್ತಿಗೆಗೆ ಮಕ್ಕಳನ್ನ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಮ್ಮ. ಆಗ ಅಣ್ಣಂಗೆ ಎಲ್ಲ ಸಿಗ್ಬಿಡುತ್ತೆ. ಅಣ್ಣ ಎಷ್ಟು ಖುಷಿ ಪಡ್ತಾರಲ್ವಾ? ಪೂಜೆ ಜಪ ವ್ರತ ಅಂತ ಮಗ ಸೊಸೆಗೋಸ್ಕರ ಅದು ಏನೇನೆಲ್ಲ ಮಾಡ್ಬಿಡ್ತಿದ್ದೆ ಅಲ್ವಾ? ಅಣ್ಣನ್ಗೆ ಮಕ್ಕಳಾಗೋದ್ರ ಜೊತೆಗೆ ನೀನು ಸರಿ ಹೋಗ್ಬೇಕಮ್ಮ. ನೀನು ಇದನ್ನೆಲ್ಲ ನೋಡ್ಬೇಕು. ಅಣ್ಣನ ಮಕ್ಕಳನ್ನ ನೀನ್ ಎತ್ತ ಆಡಿಸ್ಬೇಕು. ಅದೇ ಭೂಮಿಕಾ ಅವ್ರ ತಂದೆ ಸದಾಶಿವ ಅವ್ರು ಇದಾರಲ್ಲ, ಅವರು ಭಾಗ್ಯ ಆಂಟಿ ಕೈಯಲ್ಲಿ ಅದೇನೋ ಪೂಜೆ ಮಾಡಿಸಿ ಹಣ್ಣನ್ನ ಪ್ರಸಾದದ ರೂಪದಲ್ಲಿ ತಗೊಂಬನ್ನಿ ಅಂದ್ರಂತೆ. ಆದ್ರೆ ಭೂಮಿಕಾ ಅದ್ ಯಾವ್ದು ಬೇಡ ಅಂದ್ಬಿಟ್ಲಂತೆ. ಅದಕ್ಕೆ ಬೇಡ ಅಂದ್ರ? ಇವರಿಬ್ರು ಗಂಡ ಹೆಂಡ್ತಿರ್ ತಲೆಯಲ್ಲಿ ಅದ್ ಏನು ಓಡ್ತಾ ಇದೆ ಅಂತಾನೆ ಅರ್ಥ ಆಗಲ್ವೇ? ಇಬ್ಬರು ನಡೆ ನುಡಿ ವಿಚಿತ್ರವಾಗಿದೆ. ಇತ್ಲಾಗ ಇವ್ನು ನೋಡಿದ್ರೆ ಬಾರೋ ಬೇರೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ, ಸೆಕೆಂಡ್ ಒಪಿನಿಯನ್ ತಗೋಣ ಅಂದ್ರೆ ಅದನ್ನ ಕಿವಿ ಮೇಲೆ ಹಾಕೊಳ್ಳಲ್ಲ. ಇನ್ನು ಅತ್ತಿಗೆ ನೋಡಿದ್ರೆ ಪೂಜೆ ಪುನಸ್ಕಾರ ಎಲ್ಲ ಬೇಡ ಅಂತ ಇದ್ದಾರೆ. ಅಲ್ಲ, ಪೂಜೆ ಮಾಡೋದು ಒಳ್ಳೇದೇ ಅಲ್ವಾ?
ನಮ್ಮ ಕೈಲಿ ಏನೂ ಆಗದೆ ಇದ್ದಾಗ ಅಪ್ಪ ಒಳ್ಳೇದು ಮಾಡೋ ಅಂತ ದೇವ್ರ ಮೊರೆ ಹೋಗ್ತೀವ, ಆಗ ಅಟ್ಲೀಸ್ಟ್ ಅವ್ನು ಒಳ್ಳೇದು ಮಾಡ್ತಾನೆ ಅನ್ನೋ ಹೋಪ್ಸ್ ಆದರೂ ಇರುತ್ತೆ. ಅದೇ ಮೆಡಿಸಿನ್ ಥರ ಕೆಲಸ ಮಾಡುತ್ತೆ. ಇವರಿಬ್ಬರು ನೆನ್ಸ್ಕೊಂಡ್ರೆ ನನ್ನ ತಲೆ ಎಲ್ಲ ಕೆಟ್ಟೋಗುತ್ತೆ. ನನಗೂ ಅಷ್ಟೇ ಫಸ್ಟ್ ಟೈಮ್ ಭೂಮಿಕಾ ಮೇಲೆ ಸಿಟ್ಟು ಬರ್ತಿದೆ. ಅವಳು ಯಾವತ್ತೂ ದೊಡ್ಡವ್ರ ಮಾತನ್ನ ತೆಗ್ದು ಹಾಕೊಳ್ಳೇ ಅಲ್ಲ. ಇಷ್ಟ ಇಲ್ಲದೆ ಇದ್ರು ಅವ್ರ ಮೇಲಿನ ಗೌರವಕ್ಕಾದ್ರೂ ಅವ್ರು ಕೆಲಸ ಮಾಡಿರೋಳು. ಅದರಲ್ಲೂ ಹೇಳಿರೋದು ಯಾರು? ಅವ್ರ ತಂದೆ ತಾನೆ. ಅವ್ರ ಮಾತಿಗೆ ಬೆಲೆ ಇಲ್ಲ ಅಂದರೆ ಏನು ಅರ್ಥ? ಎಲ್ಲ ವಿಚಿತ್ರವಾಗಿದೆ. ಏನೋ ಮಿಸ್ ಹೊಡಿತಿದೆ, ಆದರೆ ಏನು ಅನ್ನೋದು ಮಾತ್ರ ಅರ್ಥ ಆಗ್ತಿಲ್ಲ. ನಾವು ಇನ್ನೊಂದು ಆ್ಯಂಗಲಲ್ಲಿ ಯೋಚನೆ ಮಾಡೋಣ. ಅದಕ್ಕೆ ಯಾವತ್ತೂ ಈ ಥರ ನಿರ್ಧಾರ ತಗೊಳ್ಳೋರಲ್ಲ. ಈ ಥರ ನಿರ್ಧಾರ ತಗೊಂಡಿದ್ದಾರೆ ಅಂದರೆ ಬಲವಾದ ಕಾರಣನೇ ಇರಬೇಕು. ಅಲ್ಲದೆ ನೀನು ಹೇಳಿದಾಗೆ ಯಾವುದೇ ಕಾರಣಕ್ಕೂ ಅಪ್ಪನ ಮಾತನ್ನ ಮೀರುವಂಥ ವ್ಯಕ್ತಿತ್ವ ಅವ್ರದ್ದಲ್ಲ ಕಣೆ. ಇನ್ಫ್ಯಾಕ್ಟ್ ಗೆಳೆಯ ಒಪ್ಪದೇ ಇದ್ರು ಇವರೇ ಮುಂದೆ ನಿಂತು ಮಗು ಥರ ಸಮಾಧಾನ ಮಾಡಿ ಅವನ್ನ ಮಾಡೋ ಥರ ಮಾಡ್ತಾರೆ. ಈಗ ನೋಡಿದ್ರೆ ಅವರು ನ್ಯೂಟ್ರಲ್ ಆಗಿದ್ದಾರೆ, ಇವನು ನ್ಯೂಟ್ರಲ್ ಆಗಿದ್ದಾನೆ. ಇಬ್ಬರ ಕಡೆಯಿಂದ ರೆಸ್ಪಾನ್ಸೇ ಇಲ್ಲ. ಏನೋ ಪ್ರಾಬ್ಲಮ್ ಆಗಿದೆ ಕಣೆ. ಹಾ, ಹೀಗ್ಯಾಕಾಗಿರ್ಬಾರ್ದು? ಹೇಗೆ? ಪೂಜೆ ಇಟ್ಕೊಂಡ್ರು ಅಂತ ಇಟ್ಕೋ. ಆಗ ಸಂಬಂಧಿಕರಿಗೆ ಒಂದಿಷ್ಟು ಜನಕ್ಕೆ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಸುಮ್ಮನೆ ಇರ್ತಾರಾ? ಯಾಕೆ ಏನು ಅಂತ ವಿಚಾರಿಸ್ತಾರೆ. ಒಂದು ಏನಾದರೂ ಸುಳ್ಳು ಹೇಳಿ ಅವಾಯ್ಡ್ ಮಾಡಬೇಕು, ಇಲ್ಲ ಇರೋ ವಿಷಯ ಹೇಳಬೇಕು. ಆದರೆ ಎರಡೂ ತುಂಬ ಕಷ್ಟ. ಅದಕ್ಕೆ ಏನಾದರೂ ಇಬ್ರು ಡಿಸ್ಕಸ್ ಮಾಡಿ ಇದನ್ನ ದೊಡ್ಡದು ಮಾಡೋದು ಬೇಡ ಅಂತ ಸುಮ್ಮನಿರ್ಬೋದಾ? ಹೇ, ಕರೆಕ್ಟ್ ಚಿನ್ನ, ನೀನು ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಈ ಥರ ಆಗಿರೋ ಚಾನ್ಸಸ್ ಇದೆ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ಬೇರೆಯವ್ರು ಬಿಡು, ಅತ್ತಿಗೆನೇ ಈ ಥರ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ. ಅದರಲ್ಲೂ ಮನೆಗೆ ಬಂದವರೆಲ್ಲ ಮಕ್ಕಳ ಬಗ್ಗೆ ಕೇಳ್ತಾ ಇದ್ರೆ ಒಂದು ಹೆಣ್ಣಾಗಿ ಉತ್ತರ ಕೊಡೋದು ಎಷ್ಟು ಕಷ್ಟ ಗೊತ್ತಾ ಆನಂದ್? ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಮದುವೆ ಆದೋಸ್ತ್ರಲ್ಲಿ ನಾವೇನು ಕಮ್ಮಿನ ಅನುಭವಿಸಿದ್ದೀವಿ. ಅದು ಗುಡ್ ನ್ಯೂಸ್ ಕೊಡೋಕ್ಕೆ ಬರೀ 4 ತಿಂಗಳಾಗಿದ್ದು. ಅಷ್ಟಕ್ಕೆ ಪ್ರಪಂಚನೇ ಪ್ರಳಯ ಆಗೋಯ್ತು ಅನ್ನೋ ಥರ ಕಮೆಂಟ್ಸ್ ಪಾಸ್ ಮಾಡೋದೇನು, ಅಯ್ಯೋ ಅನ್ನೋದೇನು, ಕನ್ಸನ್ ತೋರಿಸೋದೇನು. ಪಾಪ ನಂಗಂತೂ ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿತ್ತು. ಆನಂದ್, ಒಂದು ವೇಳೆ ಇದಕ್ಕೋಸ್ಕರನೇ ಭೂಮಿಕಾ ಪೂಜೆ ಬೇಡ ಅಂದಿರ್ಬೋದಾ? ಕರೆಕ್ಟ್ ಚಿನ್ನ.